ಯಾವ್ದು ರಿಡನ್ ಸ್ಪಾಟ್ ಇದು? ಏನೋ ಇದು ಟೇಸ್ಟು. ಅಲ್ಲಿ ನೋಡುಗರು ಹೆಂಗ್ ಕೂತಿದಾರೆ. ರೆಡ್ಡಿನೂ ಅದಕ್ಕೆ ಕಾಯ್ತಾ ಇದ್ದಾನೆ. ರೆಡ್ಡಿ ಫಿಶ್ ಫ್ರೈ ನೋಡಲ್ಲಿ ನೋಡಲ್ಲಿ ಎಷ್ಟು ಜನ ಇದಾರೆ ನೋಡಲ್ಲಿ ಫಿಶ್ ಫ್ರೈ ತಿನ್ನಕ್ಕೆ. ಬಂತು ನೋಡುಗರು, ಬಂದವ್ರೆಲ್ಲ ಜನ ಇದ್ದಾರೆ. ಓಕೆ, ಹಂಗ ಅಲ್ಲಿ ನೋಡುಗರು ಹೆಂಗ್ ಕೂತಿದಾರೆ. ಯಾವ್ದು ರಿಡನ್ ಸ್ಪಾಟ್ ಇದು? ಇಷ್ಟು ಜನ ಇದಾರೆ ಸಂಡೆ. ಓಕೆ ಓಕೆ, ಇವಾಗ ಒಂದು ವೈಬ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ ಜನರು. ಸೊ ಇಲ್ಲಿ ನೋಡಿ ಜಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಆ ಕಡೆ ಕೆರೆ, ಈ ಕಡೆ ನೋಡಿ ಫುಲ್ ಈ ತರ ಕೂತ್ಕೊಂಡು ಪಾರ್ಟಿ ಮಾಡೋಕೆ ಜಾಗ ಇದೆ. ನಮ್ ಇಡನ್ ಸ್ಪಾಟ್ ಹುಡ್ಕೊಟ್ಟಿದೀವಿ. ಅವನೇ ಯಾರುಗಳು ನೋಡಿ ಅಲ್ಲಿ ಮೀನ್ ಮಾಡ್ತಾ ಇದಾರೆ. 5 ಜನ ಇದಾರೆ. ಇವತ್ತು ಸಂಡೇ ಬೇರೆ. ಆ ಕಡೆ ನೋಡಿ ಸೀನರಿ, ಕೆರೆ ನೋಡಿ ಸಾಕತ್ತಾಗಿದೆ. ಇಲ್ಲಿ ಮೀನ್ ಫ್ರೈ, ಮೀನ್ ಕಬಾಬು ನೋಡಿ, ಮೀನ್ ಫ್ರೈ ಪಕ್ಕದಲ್ಲೇ ಕೆರೆ. ಬೇಗ ರೆಡಿ, ಬೇಗ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಇಸ್ಕೊಂಡ್ ಬಂದಿರ ನೋಡಿ. ಈ ಕಡೆ ಬಂದ್ರೆ ಇನ್ನ ಹಿಡೀರಿ, ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಬಂದ ತಕ್ಷಣ ಸಿಕ್ಬಿಡ್ತದ್ರು. 2 ಥರ ಚಟ್ನಿ. ಏನೋ ಇದು ಟೇಸ್ಟು ಅಂದ್ರೆ ಹಂಗೆ ಸುಮ್ಮನೆ ಹೇಳ್ತಾ ಇಲ್ಲ, ನಿಜ ಟೇಸ್ಟ್ ಇದು. ಅದು ಇದು ಒಳ್ಳೆ ಗಾಳಿ, ಮುಂದೆ ಲೇಕ್, ಅದ್ರ ಜೊತೆ ಈ ತರ ಫಿಶ್ ಮಸಾಲ ಸಖತ್ತು, ಅದ್ರ ಜೊತೆ ಚಟ್ನಿ ಕೊಟ್ಟಿದ್ರಲ್ಲ ಅಲ್ಟಿ. ಕೆರೆ ಪಕ್ಕದಲ್ಲೇ ಕೂತ್ಕೊಂಡು ತಿನ್ನೋಣ ಅಂತ ಪ್ಲಾನ್. ಇವಾಗ ಒಂದ್ ಒಳ್ಳೆ ಮೀನ್ ಪಾರ್ಟಿ ಇವತ್ತು. ಓಕೆ, ಸೊ ನೋಡಿ ಇವರೇ ಓನರ್. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ನವೀನ್ ಅಂತ. ಇದು ಆವತಿ ಲೇಕ್ ಅಂತ. ನಂದಿ ಹಿಲ್ಸ್ ರೋಡ್ ಇಂದ ಇಲ್ಲಿಗೆ 200 ಮೀಟರ್ಸ್ ಆಗುತ್ತೆ. ನಂದಿ ಹಿಲ್ಸ್ ರೋಡ್ಗೆ ಇಲ್ಲಿಗೆ ಈಶಾ ಫೌಂಡೇಶನ್ ಅವ್ರಿಗೆ 200 ಮೀಟರ್ ಆಗುತ್ತೆ. ಕೆರೆ ಅಟ್ಯಾಚ್ಡ್ ಸೆಂಟರ್ ಅಲ್ಲಿ ಇರುತ್ತೆ, ಆವತಿ ಲೇಕ್ ಅಂತ. ಸರ್ ಇಲ್ಲಿ ಸೀ ಫುಡ್ ಎಲ್ಲ ಇರುತ್ತೆ. ನಮ್ ಕೆರೆಯಲ್ಲಿ ಏನೇನು ಸಿಗುತ್ತಲ್ವಾ, ಆಮ್ಲೆಟ್, ಜಿಲೇಬಿ, ಫ್ರಾನ್ಸ್, ಸ್ವಿಡ್, ಮತ್ತೆ ಅಂಜಲ್ ಇರುತ್ತೆ, ಟೂನಾ ಇರುತ್ತೆ, ಕೊಡೆ, ನಂಗೆ ಫುಲ್ ಸೀ ಫುಡ್ ಎಲ್ಲ ಬರುತ್ತೆ. ಬಾಂಗ್ರಾ, ಮತ್ತಿ, ಸಿಲ್ವರ್ ಫಿಶ್ ಎಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ. ಮತ್ತೆ ಚಿಕನ್ ಮುಂಜಾನೆಯವರು ಇರುತ್ತೆ, ಅದು ತವಾರು ಅಷ್ಟೇ, ಅದು ಒಲೆಯಲ್ಲೇ ಮಾಡಿ ಕೊಡೋ ಸರ್. ಸೂಪರ್ ಸರ್. ಸರ್ ಎಲ್ಲ 100 rupees ಸರ್. ಫಿಶ್ ಕಬಾಬ್ ಏನೇ ತಗೊಂಡ್ರೆ 100 rupees. ಜಿಲೇಬಿ ಬಂದು 80 rupees 1 ಪೀಸ್. ಬಾಂಗ್ರಾ 100 rupees. ಸ್ಲೈಸ್ 100 ರೂಪಾಯಿಗೆ 2 ಪೀಸ್ ಸರ್. ಇದು ಪಾಂಪ್ಲೆಟ್ ಸ್ಲೈಸ್. ಓಕೆ, ಸೊ ಬಿಸಿ ಬಿಸಿ ಐಟಮ್ಸ್ ರೆಡಿ ಆಗಿದೆ ಕೆರೆ ಪಕ್ಕದಲ್ಲಿ. ಯಾರಿಯೋಗ ಒಂದೇ ಸರಿ ಎಲ್ಲಾ ತಂದ್ಬಿಡ್ಬೇಕು, ಇಲ್ಲಾಂದ್ರೆ ಆಗಲ್ಲ, ಅಷ್ಟು ಕ್ರೌಡ್. ಮೂಗಲೆಲ್ಲ ನೀರು ಬರ್ತಾ ಇದೆ ಅಲ್ಲಿ ಹೊಗೆಯಲ್ಲಿ ನಿಂತ್ಕೊಂಡು. ನೋಡಿ ಇದು ಸ್ಲೈಸ್, ಇದು ರೂಪ್ಚಂದ್. ಸಾಕದಾಗಿದೆ ಗುರು. ರಿವರ್ ಪಾಂಫ್ರೆಟ್ ಚಟ್ನಿ ಕೊಟ್ಟಿದ್ರೆ ಸಾಕದಾಗಿದೆ.